ಸಿಂಹರಾಶಿ ಧಾರ್ಮಿಕ ಆಚರಣೆಯಿಂದ ಭಗವಂತ ಪೂಜೆ, ಧ್ಯಾನ, ಭಜನೆ, ಪುಣ್ಯಕ್ಷೇತ್ರಗಳ ದರ್ಶನ ಇತ್ಯಾದಿಗಳಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂಥದ್ದಿದೆ. ಸಮಾರಂಭಗಳಿಗೆ ಹಾಜರಾಗ್ತಕ್ಕಂತಹ ಒಂದು ಯೋಗ ಇದೆ. ತಿರಸ್ಕಾರ ಮಾಡಬೇಡಿ. ಯಾರೋ ಯಾವುದಕ್ಕೋ ಕರೆದ್ರು, ಸಮಾಜ ಸೇವೆಗೋ ಇನ್ನೊಂದು ಪೂಜೆಗೋ ಏನಕ್ಕೋ ಕರೆದ್ರು ಅಂತಂದರೆ ತಿರಸ್ಕಾರ ಮಾಡುವಂಥದ್ದು ಬೇಡ. ಇರುವಂತಹ ಸಮಯದಲ್ಲೇ ಸ್ವಲ್ಪ ಸಮಯವನ್ನು ಅದಕ್ಕೋಸ್ಕರವಾಗಿ ಮೀಸಲಾಗಿಟ್ಕೊಂಡು ಹೋಗಿ ಬನ್ನಿ ಅನ್ನುವಂಥದ್ದು. ಮಕ್ಕಳಿಗೆ ನೀತಿ ಪಾಠವನ್ನು ಹೇಳಿ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಹೊಸ ಉದ್ಯಮಕ್ಕೋಸ್ಕರವಾಗಿ ಬೇರೆಯವರ ಪರಿಚಯವಾಗುತ್ತೆ. ಆ ಪರಿಚಯವನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ವ್ಯವಹಾರಾದಿಗಳನ್ನು ಬಲಪಡಿಸ್ಕೊಳ್ಳಿ. ಮುಂದಕ್ಕೆ ಅದು ನಿಮಗೆ ಅನುಕೂಲಕ್ಕೆ ಬರುತ್ತೆ ಎನ್ನುವಂಥದ್ದು. ನಿಮ್ಮ ಕೆಲಸ, ನಿಮ್ಮ ಸಾಧನೆ, ನಿಮ್ಮ ಮಾತು, ಮಾರ್ಗದರ್ಶನ ಇದೆಲ್ಲದಕ್ಕೂ ಕೂಡ ಜನರಿಂದ ಪ್ರಶಂಸೆ ಅನ್ನುವಂಥದ್ದು ಸಿಕ್ಕತ್ತೆ. ಆರ್ಥಿಕ ಬಿಕ್ಕಟ್ಟು ಕಾಡಬಹುದು, ಫೈನಾನ್ಷಿಯಲ್ ಆಗಿ ಸ್ವಲ್ಪ ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ವೈಯಕ್ತಿಕವಾದ ವಿಚಾರಕ್ಕೆ, ದಾಂಪತ್ಯದ ವಿಚಾರಕ್ಕೆ ಬೇರೆಯವರ ಸಲಹೆ ಬೇಡ. ನೀವೇ ಅದನ್ನು ಪರಸ್ಪರವಾಗಿ ಕುಳಿತು ಪರಿಹಾರ ಬಗೆಹರಿಸ್ಕೊಳ್ತಕ್ಕಂತಹ ಕ್ರಮ, ಇದರ ಬಗ್ಗೆ ಚಿಂತನೆಯನ್ನು ನಡೆಸಿ ಎನ್ನುವಂಥದ್ದು. ತಾಳ್ಮೆ ಬಹಳ ಮುಖ್ಯ. ತಾಳ್ಮೆಯನ್ನು ಕಳ್ಕೊಂಡ್ರಿ, ಮಾಡಿದಂತಹ ಎಲ್ಲ ವ್ಯವಸ್ಥೆಗಳು, ಅನುಕೂಲಗಳು, ತಪಸ್ಸು ಎಲ್ಲ ಹಾಳಾಗಿ ಹೋಗುತ್ತೆ. ಎಚ್ಚರ ಇರಲಿ. ಯಾವುದೇ ರೀತಿಯ ಪರಿಸ್ಥಿತಿ ಬಂದರೂ ಕೂಡ ಗಟ್ಟಿಯಾಗಿ ನಿಂತು ಅದನ್ನು ಎದುರಿಸ್ತಕ್ಕಂಥದ್ದು ಬೇಕು. ಜಗಳ ಮಾಡೋದು ಅಂತ ಅರ್ಥ ಅಲ್ಲ. ಏನು ಬಂದರೂ ತಡ್ಕೊಳ್ತೀನಿ ಅನ್ನುವಂತಹ ಒಂದು ಆತ್ಮಸ್ಥೈರ್ಯ ಬಹಳ ಮುಖ್ಯವಾಗುತ್ತೆ. ನಿಮ್ಮೆಲ್ಲ ಕೆಲಸಗಳನ್ನು ಸಕಾಲದಲ್ಲಿ ಮುಗಿಸಿ ಜವಾಬ್ದಾರಿಗಳಿಂದ ಹೊರಬರಬೇಕು. ನಿಮ್ಮದೇ ಆದಂತಹ ಕರ್ತವ್ಯ, ಗುರುತರವಾದಂತಹ ಜವಾಬ್ದಾರಿಗಳಿರಬಹುದು. ಅದನ್ನೆಲ್ಲ ಸಾಂಗೋಪಾಂಗವಾಗಿ ಮುಗಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಹೆಚ್ಚು ಜನ ಇರುವಂತಹ ಕಡೆ ಹೋಗಬೇಡಿ, ತೊಂದರೆಗೆ ಅವಕಾಶ ಇದೆ. ಮಕ್ಕಳ ವರ್ತನೆಯ ಬಗ್ಗೆ ತುಂಬ ಬೇಸರವಾಗುತ್ತೆ. ಆದರೂ ಅನಿವಾರ್ಯ. ನೀವು ಹೆತ್ತ ಮಕ್ಕಳು ಅದನ್ನು ಅನುಸರಿಸ್ಕೊಳ್ಳೇಬೇಕು ಅನ್ನುವಂತಹ ಅನಿವಾರ್ಯತೆ ನಿಮಗಿರುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ರಾಜಕಾರಣಿಗಳ ಪ್ರಭಾವ ಈ ದಿವಸ ಕೆಲಸ ಮಾಡುತ್ತೆ. ರಾಜಕೀಯವಾಗಿ ಒಂದಷ್ಟು ಕೆಲಸಗಳು ನಿಮ್ಮಿಂದ ಆಗುವಂಥದ್ದು, ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ, ಆ ರೀತಿಯ ವಾತಾವರಣ ಸೃಷ್ಟಿ ಆಗುತ್ತೆ ಅಂತ ಹೇಳಬೇಕು. ನಿಮ್ಮ ಮಾತಿಗೆ ಬೆಲೆ ಸಿಕ್ಕತ್ತೆ. ಹಾಗೆ ಕೆಲಸಕ್ಕೂ ಕೂಡ ನಿಮಗೆ ಅನುಕೂಲವಾಗುವಂಥದ್ದಿದೆ. ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ, ಆದರೆ ತುಂಬ ಪರಿಶ್ರಮ ಪಡಬೇಕು. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಅನುಕೂಲ ಇದೆ ಎನ್ನುವಂತಹ ಅರ್ಥ. ಹಾಗಂತ ನೀವು ಪಟ್ಟ ಪರಿಶ್ರಮ ವ್ಯರ್ಥ ಆಗೋದಿಲ್ಲ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಆದಾಯ, ಲಾಭ, ಅನುಕೂಲ ಅನ್ನುವಂಥದ್ದಾಗತ್ತೆ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ಕಾಲಿಗೆ ಪೆಟ್ಟಾಗಬಹುದು. ಸ್ವಲ್ಪ ತಾತ್ಸಾರವನ್ನು ಬಿಟ್ಟು ಜಾಗ್ರತೆಯನ್ನು ವಹಿಸಿದರೆ ಅದರಿಂದ ತಪ್ಪಿಸ್ಕೊಳ್ಬಹುದು ಅಂತ ಅರ್ಥ. ವಿಕಲಚೇತನರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ಅವರಿಗೆ ಬಟ್ಟೆಯೋ ಅಥವಾ ಆಹಾರವೋ ಪಾನೀಯವೋ, ಅವರಿಗೆ ಅಗತ್ಯ ಇರತಕ್ಕಂತಹ ವಸ್ತುಗಳು ಅಥವಾ ಯಾವುದಾದ್ರು ಔಷಧಿಗಳು ಇದನ್ನು ಕೊಡಿಸಿ ಶುಭವಾಗಿ. ವೃಶ್ಚಿಕ ರಾಶಿ, ವಿದ್ಯಾರ್ಥಿಗಳಿಗೆ ತಮ್ಮ ಮಿತ್ರರಿಂದಲೇ ಸ್ವಲ್ಪ ಸಮಸ್ಯೆ ಅಥವಾ ತೊಂದರೆ ಅನ್ನುವಂಥದ್ದು. ದೊಡ್ಡ ದೊಡ್ಡ ಹಾಸ್ಟೆಲ್ಗಳಲ್ಲಿ, ಕಾಲೇಜುಗಳಲ್ಲಿ ರ್ಯಾಗಿಂಗ್ ಅಂತ ಏನು ಹೇಳ್ತಾರೆ, ಆ ರೀತಿಯ ಸಮಸ್ಯೆಗಳು ಆಗುವ ಸಾಧ್ಯತೆಗಳಿದೆ. ತುಂಬ ಎಚ್ಚರಿಕೆಯನ್ನು ವಹಿಸಿ. ಯಾರಿಗೆ ಆ ವಿಷಯಗಳನ್ನು ಮುಟ್ಟಿಸ್ಬೇಕೋ ತಡ ಮಾಡದಲ್ಲೇ ಆ ವಿಷಯಗಳನ್ನು ತಿಳಿಸುವಂಥದ್ದು ಒಳ್ಳೆಯದಾಗಿರುತ್ತೆ. ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭ ಮತ್ತು ಶುಭವನ್ನು ಕಾಣುವಂಥದ್ದು. ಯಾರನ್ನಾದರೂ ಕ್ಷಮಿಸಬೇಕು ಅನ್ನುವಂತಹ ಪ್ರಸಂಗ ಬಂದರೆ ಈ ದಿವಸ ಕ್ಷಮಿಸಿಬಿಡಿ. ಯಾವುದೇ ಕಾರಣಕ್ಕೂ ಸಿಟ್ಟು, ಕೋಪವನ್ನು, ದ್ವೇಷವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ಮನೆಯ ಅಗತ್ಯತೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು. ಮನೆಯಲ್ಲಿ ಏನು ಆಗಬೇಕು, ಏನು ಹೋಗಬೇಕು, ಯಾರ ವಿಚಾರ ಹೇಗೆ ಎನ್ನುವಂಥದ್ದನ್ನು ನೀವು ಗಮನಿಸಬೇಕಾಗತ್ತೆ. ಏಕಾಗ್ರತೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ. ಅದು ಕೆಲಸದಲ್ಲಾಗ್ಬೋದು, ವಿದ್ಯೆಯಲ್ಲಾಗ್ಬೋದು, ಯಾವ ವಿಷಯದಲ್ಲಿ ಬೇಕಾದರೂ ಕೂಡ ಆಗಬಹುದು ಅಂತ ಅರ್ಥ. ಜೀವನ ಶೈಲಿಯಲ್ಲಿ ಒಂದಷ್ಟು ಸುಧಾರಣೆಗೆ ಏಕಾಗ್ರತೆ ಕಾರಣವಾಗುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ವಿದ್ಯಾ ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.